ಕನ್ನಡ ನೋಡುತ್ತಿರುವ ತಮ್ಮೆಲ್ಲರಿಗೂ ನಮಸ್ಕಾರ. ನಾನು ಪೂಜಾ ಕೊಟ್ಟೂರ್. ನಾವಿವತ್ತು ಬಂದಿದ್ದೀವಿ ಹಾಸನದ ಶ್ರೀ ಗದ್ದುಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ಕಾರ್ತಿಕ್ DR, ಹನುಮದುರ್ಗ ಆರಾಧಕರು. ಗುರುಗಳೇ ನಮಸ್ತೆ. ನಮಸ್ತೆ. ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಬರೀ ಯಕ್ಷಿಣಿಗೆ ಸಂಬಂಧಪಟ್ಟ ವಿಡಿಯೋಗಳೇ ಬರ್ತಾ ಇದೆ. ಅಷ್ಟಕ್ಕೂ ಈ ಯಕ್ಷಿಣಿ ಅಂದ್ರೆ ಯಾರು? ಯಕ್ಷಿಣಿ ತುಂಬ ಜನಕ್ಕೆ ಯಕ್ಷಿಣಿ ಅನ್ನೋ ವರ್ಡ್ ಕೇಳಿದ್ರೆ ಏನೋ ವಿಸ್ಮಯ, ವಿಚಿತ್ರ, ವಿವಾದಾತ್ಮ ಅನ್ನೋ. ಯಕ್ಷಿಣಿ ಅಂತಂದರೆ ನೀವು ನೋಡ್ದಂಗೆ ತುಂಬ ಜನ ಹೇಳೋರು ಸುಂದರವಾಗಿರ್ತಾಳೆ, ಹಂಗಿರ್ತಾಳೆ, ಹಿಂಗಿರ್ತಾಳೆ. ಅದು ಹೀರೋಯಿನ್ ಅಲ್ಲ, ಏನೂ ಅಲ್ಲ. ಯಕ್ಷಿಣಿ ಅಂದರೆ ನಮ್ಮಲ್ಲಿ ಒಂದು ವರ್ಗ ಇದೆ. ದೇವ, ದಾನವ, ನರ, ಕಿನ್ನರ, ಕಿಂಪುರುಷ, ಯಕ್ಷ, ಯಕ್ಷಿಣಿಯರು, ದೇವ, ಗಂಧರ್ವರು ಅಂತ. ದೇವತೆಗಳಾದ್ಮೇಲೆ ಗಂಧರ್ವರು ಬರ್ತಾರೆ. ದೇವತೆಗಳ ಸಮಕಾಲೀನಕ್ಕೆ ದಾನವರು ಬರ್ತಾರೆ. ದಾನವರು ಮೀನ್ಸ್ ರಾಕ್ಷಸರು, ಅಸುರರು ಅಂತ ಕರೀತಾರೆ. ಅವ್ರ ಕೆಳಗಡೆ ಬಂದು ಗಂಧರ್ವರು. ಗಂಧರ್ವರಿಗೆ ಸಮನಾದಂಥವರು ಯಕ್ಷ, ಯಕ್ಷಿಣಿಯರು. ಯಕ್ಷ, ಯಕ್ಷಿಣಿಯರು ಅಂತ ರಾಕ್ಷಸ ತತ್ವಕ್ಕೆ ಬರ್ತಾರೆ. ದೇವತೆಗಳ ಅಡಿಯಲ್ಲಿ ಗಂಧರ್ವರು ಬಂದರೆ ದಾನವರು ಅಂದರೆ ರಾಕ್ಷಸರಲ್ಲಿ ಯಕ್ಷಿಣಿಗಳು ಬರ್ತಾರೆ. ಅವ್ರಿಗೆ ಶಕ್ತಿ ಅಂಥದ್ದು ಅಂತ ನೋಡಿದ್ರೆ ದೇವತೆಗಳಿಗೆ 100 ಭಾಗ ಶಕ್ತಿ ಇದೆ. ಗಂಧರ್ವರಿಗೆ ಅದು ಒಂದು ಅರ್ಧ ಭಾಗ, ಒಂದು 50% ಶಕ್ತಿ ಇದೆ. ಯಕ್ಷ, ಯಕ್ಷಿಣಿಯರಿಗೆ ಅದು ಗಂಡು ಏನು ಎರಡು ಉಂಟು. ಯಕ್ಷ, ಯಕ್ಷಿಣಿಯರಿಗೆ 25% ಅಂದರೆ 25 ಶಕ್ತಿ ಇದೆ. ಅವ್ರ ಕೆಳಗಡೆ ಕಿನ್ನರ, ಕಿಂಪುರುಷ, ನರ ಅಂತಂದರೆ ಮನುಷ್ಯ, ಕಿನ್ನರ ಅಂದರೆ ಕುಳ್ಗಿರೋ ಮನುಷ್ಯ. ಕಿಂಪುರುಷರು ಅಂದರೆ ನಿಮಗೆ ಯಮನ ದರ್ಬಾರ ನೋಡಿದ್ರೆ, ನೀವು ಫಿಲಮೆಲ್ಲ ನೋಡಿರ್ತೀರಿ. ಯಮನ ದರ್ಬಾರಲ್ಲಿ ಇದೆಲ್ಲ ಇಟ್ಕೊಂಡು ಅವರೆಲ್ಲ ಕಿನ್ನರರು, ಕಿಂಪುರುಷರು. ಕಿಂಪುರುಷ, ಕಿಂಪುರುಷಿಯರು ಕೋಡಿರುತ್ತೆ, ಅವರೆಲ್ಲ ಹಿಂಗೆ ಇಟ್ಕೊಂಡು ರಾಕ್ಷಸ ಅಲ್ಲ ಅವರು, ಕಿಂಪುರುಷರು ಅಂತ. ಅವರು ಕಿಂಪುರುಷ ವರ್ಗ. ರಾಕ್ಷಸರು ಅಂತಂದರೆ ಅವರು ಮನುಷ್ಯರೇ, ತತ್ವ ರಾಕ್ಷಸ ತತ್ವ ಆಗಿರುತ್ತೆ ಅಷ್ಟೇ. ರಾಕ್ಷಸನ ಕೋಡಿರುತ್ತೆ, ಅದೆಲ್ಲ ಏನಿಲ್ಲ, ಸುಮ್ಮನೆ. ಅದು ಕಿನ್ನರ, ಕಿಂಪುರುಷರು ಅಂತ. ದೇವ, ದಾನವ, ಗಂಧರ್ವ, ಯಕ್ಷ, ಯಕ್ಷಿಣಿಯರು, ಕಿಂಪುರುಷರು, ಕಿನ್ನರರು, ನರರು ಮನುಷ್ಯರು. ಈ ಯಕ್ಷ, ಯಕ್ಷಿಣಿಯರಿಗೆ 25% ಶಕ್ತಿ ಇರುತ್ತೆ. ಕೆಲವರು ಹೇಳೋದು ರಾಕ್ಷಸರೇ ಗಂಧರ್ವರಾಗಿ ಹುಡ್ತಾರೆ, ಗಂಧರ್ವರೇ ರಾಕ್ಷಸರಾಗಿ ಹುಡ್ತಾರೆ ಅನ್ನೋದು ವಾಡಿಕೆ ಕೆಲವು ಇದರಲ್ಲಿದೆ. ಈಗ ರಾವಣನ ದರ್ಬಾರಲ್ಲಿ, ರಾವಣನ ಆಸ್ಥಾನದಲ್ಲಿ ದಕ್ಷಿಣ ತೀರದಲ್ಲಿ ಲಂಕಿಣಿಯ ಒಂದು ಯಕ್ಷಿಣಿ ಇದ್ಲು. ಆಕೆಯನ್ನು ಹನುಮಂತ ಸಂಹಾರ ಮಾಡ್ದ ಅಂತ. ಹನುಮಂತ ಸಂಹಾರ ಮಾಡಿದ ಗಂಧರ್ವ ಕನ್ಯೆ ಎದ್ದು ಬರ್ತಾಳೆ, ಅವಳು ಆಶೀರ್ವಾದ ಮಾಡಿ ಹೋಗ್ತಾಳೆ. ಈ ರಾಮ ಒಬ್ಬರನ್ನ ಸಂಹಾರ ಮಾಡಿದ್ರು, ಆತನ ಒಬ್ಬ ಗಂಧರ್ವ ಬಂದ. ಹಾಗೆಂದರೆ ಗಂಧರ್ವ ಶಕ್ತಿಗಳು ದೇವತೆಗಳಿಗೆ ಅರ್ಧ ಭಾಗ ಶಕ್ತಿ ಇರುವಂಥವ್ರು. ಹಾಗಾದರೆ ಗಂಧರ್ವರವರು ಅಂತ ಯಾರು ಅಂದರೆ ಇಂದ್ರ, ರಂಭಾ, ಊರ್ವಶಿ, ಮೇನಕೆ. ಇಂದ್ರನ ಅಸಿಸ್ಟೆಂಟು ದೇವೇಂದ್ರ. ಅದಾದರೆ ಯಮ, ಕುಬೇರ, ಇವೆಲ್ಲ ಗಂಧರ್ವರು. ನಮ್ಮಲ್ಲಿ ಅಷ್ಟದಿಕ್ಪಾಲಕ ಯಾರಿದ್ದಾರೆ ಎಲ್ಲ ಗಂಧರ್ವ ದೇವತೆಗಳು. ಅಸ್ತು ದೇವತೆಗಳು, ಅಶ್ವಿನಿ ದೇವತೆಗಳು ಎಲ್ಲ ಗಂಧರ್ವ ದೇವತೆಗಳು ಅಂತ ಕಾಯ್ತೀವಿ. ಸೂರ್ಯಾಚನ ಎಲ್ಲ ಗ್ರಹಗಳು. ಹಾಗೆ ಆ ಪಾರ್ಟ್, ಅದರಲ್ಲಿ ಯಕ್ಷ, ಯಕ್ಷಿಣಿಯರು ಒಂದು ಪಾರ್ಟು. ಅವ್ರ ಕೆಲಸ ಏನು? ದೇವತೆಗಳ ಅಥವಾ ಗಂಧರ್ವರ ಆಜ್ಞೆಯನ್ನು ಪಾಲಿಸೋದು. ಅವರ ಅಸಿಸ್ಟೆಂಟ್ಸ್ಗಳವರು ಬಾಗ್ಲ ಕಾಯಕ್ಕಿರ್ತಾರೆ. ಅಜಯ ವಿಜಯವರು ಗಂಧರ್ವರು, ನಂದಿ, ಭೃಂಗಿ ಗಂಧರ್ವರು. ಹಾಗೆ ನಮಗೆ ಕಾಳಿ ದೇವತೆಲ್ಲ ಅದಕ್ಕೆ ಬರ್ತಾರೆ. ಈ ಜಯ, ವಿಜಯ ಅವರೆಲ್ಲರೂ ಗಂಧರ್ವರು. ಕಾಳಿ ದೇವತೆಯ ದ್ವಾರಪಾಲಕರು ಯಕ್ಷ, ಯಕ್ಷಿಣಿಯರುಗಳು, ಬೇತಾಳ್ಗಳು. ಈ ಯಕ್ಷ, ಯಕ್ಷಿಣಿಯರ ಕೆಲಸ ಏನು ಹಾಗಾದರೆ ಅಂದರೆ ದೇವತೆಗಳ ಅಥವಾ ಅವ್ರ ಕಡೆ ಆರ್ಡರ್ ಮಾಡುವಂಥ ಗಂಧರ್ವರ ಆಜ್ಞೆಯನ್ನು ಪಾಲಿಸೋದು ಯಕ್ಷ, ಯಕ್ಷಿಣಿಯರ ಕೆಲಸ. ಇವರನ್ನ ಬಳಕೆ ಮಾಡೋ ವಿಧಾನ ಭಾಳ ಇದೆ. ಅದರಲ್ಲಿ ನೂರಾರು ಯಕ್ಷಿಣಿಗಳಿದೆ. ನಮ್ಮ ತಂತ್ರಶಾಸ್ತ್ರಕ್ಕೆ ನಾವು ನೋಡ್ತಾ ಹೋದರೆ ಮದುವೆ ಮಾಡ್ಕೊಳ್ಳೋಕೊಂದು ಯಕ್ಷಿಣಿ, ದುಡ್ಡು ಮಾಡ್ಕೊಳ್ಳೋಕೊಂದು ಯಕ್ಷಿಣಿ, ಸಂತಾನಕ್ಕೆ ಯಕ್ಷಿಣಿ, ಹೀಗೆ ಬೇರೆ ಬೇರೆ ಯಕ್ಷಿಣಿ. ಪ್ರತಿಯೊಂದು ಕೆಲಸಕ್ಕೂ ಒಂದು ಯಕ್ಷಿಣಿಗಳಿದ್ದಾವೆ. ನಮ್ಮಲ್ಲಿ ಈಗ ನೀವು ಜೈನ ಧರ್ಮದಲ್ಲಿ ನೋಡಿದ್ರೆ, ಜೈನ ಧರ್ಮ ಇದೆ, ಆ ಧರ್ಮದಲ್ಲಿ ಯಕ್ಷಿಣಿಗಳು ಅಂತ ಅವ್ರು ಆರಾಧನೆ ಮಾಡ್ತಾರೆ. ಅವ್ರ ಕೆಲಸ ಏನು? ದೇವತೆ ಆಡನ್ನ ಪಾಲಿಸೋದು. ಅವರು ಲಕ್ಷ್ಮೀನೂ ಯಕ್ಷಿಣಿ ಅಂತಲೇ ಕರೀತಾರೆ, ಪದ್ಮಾವತಿಯನ್ನು ಯಕ್ಷಿಣಿ ಅಂತಲೇ ಕರೀತಾರೆ. ಅವರಲ್ಲಿ ಜೈನ ಧರ್ಮದಲ್ಲಿ ಪದ್ಮಾವತಿ ಒಂದು ಯಕ್ಷಿಣಿ ಅಂತ. ಅಂದರೆ ಪದ್ಮಾವತಿ
ದುಡ್ಡನ್ನು, ಧನವನ್ನು, ಧಾನ್ಯವನ್ನು ಕೊಡುವಂಥ ಯಕ್ಷಿಣಿ ಅಂತೇಳಿ ಹೇಳ್ತಾರೆ. ನಮ್ಮಲ್ಲೂ ಉಂಟು ಕರ್ಣಕಾರಿಣಿ ಯಕ್ಷಿಣಿ, ಜಯಕರ್ಣಿಕ ಯಕ್ಷಿಣಿ, ಸಂತಾನ ಯಕ್ಷಿಣಿ, ಕನಕಾವತಿ ಯಕ್ಷಿಣಿ. ಕನಕಾವತಿ ಅಂದರೆ ಲಕ್ಷ್ಮಿ, ದುಡ್ಡು. ಕನಕ ಅಂದರೆ ಚಿನ್ನ. ಆಯ್ತಾ? ವಿದ್ಯಾಯಕ್ಷಿಣಿ ಸರಸ್ವತಿ ಅವಳು. ಯಕ್ಷಿಣಿ ಅಂತಲೂ ಕೆಲವು ವಿಂಗಡಣೆಯಲ್ಲಿ ದೇವತೆಗಳನ್ನೇ ಯಕ್ಷಿಣಿ, ದೇವತೆಗಳನ್ನೇ ಯಕ್ಷಿಣಿ ಅಂತ ಭಿನ್ನಿಸ್ತಾರೆ. ದೇವತೆಗಳನ್ನೇ ಯಕ್ಷಿಣಿ ಅಂತ ಭಿನ್ನಿಸ್ತಾರೆ. ಆದರೆ ಅದು ಜೈನ ಧರ್ಮದಲ್ಲಿ. ನಮ್ಮಲ್ಲಿ ಯಕ್ಷಿಣಿಗಳೇ ಬೇರೆ, ದೇವತೆಗಳೇ ಬೇರೆ, ದಾನವರೇ ಬೇರೆ, ಗಂಧರ್ವರೇ ಬೇರೆ ಅಂತ. ಈ ಯಕ್ಷಿಣಿ ಪ್ರಕಾರವನ್ನು ಹೇಳಿದಾಗ 106 ಥರ ಯಕ್ಷಿಣಿ. ಅದರಲ್ಲಿ ಒಂದು ಕರ್ಣಕಾರಿಣಿ ಯಕ್ಷಿಣಿ, ಮಾಯಾ ಯಕ್ಷಿಣಿ, 106 ಯಕ್ಷಿಣಿ. ನಿಮಗೆಲ್ಲ ಯೂಟ್ಯೂಬಲ್ಲೆಲ್ಲ ಈಗ ಕರ್ಣಕಾರಿಣಿ ಯಕ್ಷಿಣಿ ಅಂದರೆ ಕರ್ಣಪಿಚಾಚಿ ಅಥವಾ ಕರ್ಣಕಾರಿಣಿ ಯಕ್ಷಿಣಿ ಅದು ತುಂಬ ತೋರಿಸ್ತಾ ಇದೆ. ತುಂಬ ಯಕ್ಷಿಣಿ ಅಂದ್ರೆ ಹಾಗಾದ್ರೆ ಒಳ್ಳೆಯವರ ಕೆಟ್ಟವರ? ಯಕ್ಷಿಣಿಯನ್ನು ನಾವು ಒಳ್ಳೇದು ಕೆಟ್ಟು ಅಂತ ಹೇಳಿಕ್ಕೆ ಬರೋದೇ ಇಲ್ಲ. ಸಿದ್ಧಿಸ್ಕೊಂಡವನು ಬಳಸ್ಕೊಳ್ಳೋ ರೀತಿ, ಅದಕ್ಕೆ ಸಾಧನೆ ಅಂತ ಮಾಡ್ತಾರೆ, ಯಕ್ಷಿಣಿ ಸಾಧನೆ ಅಂತ ಮಾಡ್ತಾರೆ. ಆ ಸಾಧನೆ ಮಾಡಿದವನು ಯಾವ ಥರ ಬಳಸ್ಕೋತಾನೆ ಅನ್ನೋದ್ರ ಮೇಲೆ ಡಿಪೆಂಡು. ನಮ್ಮಲ್ಲಿ ಡೋಲೋ 50 ಮಾತ್ರೆನ ನಾವು ತಗೊಂಬರ್ತೀವಿ. 1 ತಗೋಬೇಕು, 2 ತಗೋಬೇಕು, 5 ತಗೋಬೇಕು, ಬೇರೆಯವ್ನಿಗೆ ಹಾಕಬೇಕು ಅನ್ನೋದು ತಗೊಂಬಂದವನು ತಲೆ. ಹಾಗೆ ಯಕ್ಷಿಣಿಗಳನ್ನು ಸಾಧನೆ ಮಾಡಿದ ಮೇಲೆ ಅವರು ಬೇಕಾದ ರೀತಿಯಲ್ಲಿ ಅವ್ರು ಬಳಸ್ಕೊತಾರೆ. ಅವ್ರು ಬೇಕಾದಂಗೆ ಬಳಸ್ಕೊತಾರೆ. ಅವರು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಾಗ ಒಳ್ಳೇದಾಗುತ್ತೆ, ಕೆಟ್ಟ ರೀತಿಯಾಗಿ ಬಳಸ್ಕೊಂಡಾಗ ಕೆಟ್ಟದಾಗುತ್ತೆ. ಅದು ಮಾಡ್ದವಂಗೂ ಕೆಟ್ಟು, ಮಾಡಿಸ್ದವಂಗೂ ಕೆಟ್ಟು. ಇನ್ನು ತುಂಬ ಹತ್ತಕ್ಕೆ ನಾವು ನೋಡಿದ್ರೆ ನಾವೆಲ್ಲ ಕೇಳ್ತೀವಿ. ಈಗ ಈ ಚೌಡೇಶ್ವರಿ ದೇವಸ್ಥಾನ, ಭೂತಗಳು, ಇವೆಲ್ಲವೂ ಯಕ್ಷಶಕ್ತಿಗಳು ಅಂತ, ಅಥವಾ ಗಂಧರ್ವ ಶಕ್ತಿಗಳು. ಈಗ ಪಾರ್ವತಿಯ ಸ್ವರೂಪ ಅಂತ ಕಾಯ್ತೀವಿ, ಅದರಲ್ಲಿ ವರ್ಕ್ ಮಾಡೋದು ಯಕ್ಷಶಕ್ತಿ. ಯಾವುದೇ ಒಂದು ದೇವಸ್ಥಾನದಲ್ಲಿ ನೋಡಿದ್ರೆ, ಈಗ ತುಂಬ ರಂಗನಾಥ ಸ್ವಾಮಿ ದೇವಸ್ಥಾನಗಳು, ಅಲ್ಲಿ ಕರಿರಾಯ, ಕೆಂಚರಾಯ ಅಂತ ಒಂದು 2 ದೇವರು ಇರುತ್ತೆ. ಅವು ಯಕ್ಷಶಕ್ತಿಗಳು. ಅವು ಯಕ್ಷಶಕ್ತಿಗಳು. ಆ ದೇವತೆ ಆರ್ಡ್ರನ್ನ ಫಾಲೋ ಮಾಡೋದು ಇವ್ರ ಕೆಲಸ. ಇವಾಗ ನಾವು ವರ ಕೇಳಿದ್ರೆ ವರ ಕೊಡೋದು ದೇವ್ರ ಅಥವಾ ಯಕ್ಷಿಣಿನ? ವರ ಕೊಡುವಂಥದ್ದು ದೇವರು. ಆ ವರವನ್ನು ನಮ್ಮಲ್ಲಿ ತಂದು ಮುಟ್ಟಿಸಿ ಅದನ್ನ ಪಾಲಿಸೋದು ಯಕ್ಷಶಕ್ತಿಗಳು. ಈಗ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಹರಕೆ ಮಾಡಿ ಬರ್ತೀರಿ. ಆ ಹರಕೆ ಮಾಡಿದ ಮೇಲೆ ಆ ಹರಕೆನ ಪೂರೈಸಬೇಕು ಅಂತ ವರ ಕೊಡೋದು ದೇವರು. ಆ ಹರಕೆನ ಪೂರೈಸಿ ಅದನ್ನು ಯಥಾಸ್ಥಿತಿಗೆ ಆರ್ಡ್ರ್ ಬಂದ ಮೇಲೆ ಪೇಪರಲ್ಲಿ ದೇವ್ರು ಆರ್ಡ್ರ್ ಮಾಡಿಬಿಡ್ತವೆ, DC ಆರ್ಡ್ರ್ ಮಾಡ್ತಾರೆ. ಆ ಆರ್ಡ್ರನ್ನ ಕಾರ್ಯಗತಕ್ಕೆ ತರುವಂಥ ಕೆಲಸ ಕೆಳಗಿನ ಅಧಿಕಾರಿಗಳದು. ಹಾಗೆ ದೇವರ ಆರ್ಡ್ರ್ ಮಾಡಿದ್ಮೇಲೆ ಆ ದೇವ್ರು ಮಾಡಿದಂಥ ಆರ್ಡ್ರನ್ನ ಮನುಷ್ಯನ ತನಕ ತಂದು ಮುಟ್ಟಿಸಿ ಅದನ್ನು ಕೆಲಸ ಮಾಡ್ಕೊಳಂಥ ಯಕ್ಷಶಕ್ತಿಗಳು ಅಥವಾ ಗಂಧರ್ವ ಶಕ್ತಿಗಳು ಅಂತ ಕಾಯ್ತು. ಈ ಚೌಡೇಶ್ವರಿಗಳೆಲ್ಲ ಯಕ್ಷಶಕ್ತಿಗಳೇ ಅಂತಲೇ ನಮ್ಮಲ್ಲಿ ಇರುವಂಥ ವರ್ಡ್. ಅದೇ ಯಕ್ಷಿಣಿ ತಾಂತ್ರಿಕ ವಿದ್ಯೆಯಲ್ಲಿ ಬಂದರೆ ಹೇಳಿದ್ನಲ್ಲ, ಕರ್ಣಪಿಚಾಚಿ, ಕರ್ಣಯಕ್ಷಿಣಿಗೆ 106. ಕರ್ಣಯಕ್ಷಿಣಿಯ ವಿಶೇಷ ಏನು ಅಂತಂದರೆ, ಮುಂದೆ ಆಗುವಂತಹ ಭೂತ ಭವಿಷ್ಯ ವರ್ತಮಾನವನ್ನು ಕಿವಿಲಿ ಹೇಳುತ್ತದೆ. ಭವಿಷ್ಯ ಯಕ್ಷಿಣಿ ಅಂತ ಒಂದು ಬರುತ್ತೆ, ಅದು ಭವಿಷ್ಯವನ್ನು ಮಾತ್ರ ಹೇಳುತ್ತೆ. ಈಗ ಮುಂದೆ ನೀವು ಕೂತಿದ್ದೀರಿ, ನೀವು ಮನಸ್ಸಲ್ಲಿ ಏನು ಅನ್ಕೋತಿದ್ದೀರಿ ಅನ್ನೋದು ನಮ್ಮ ಕಿವಿಲಿ ಹೇಳುತ್ತದೆ. ಅದು ಕರ್ಣಪಿಚಾಚಿ, ಕರ್ಣಕಾರಿಣಿ ಯಕ್ಷಿಣಿ ಅಂತ ಕರೀತಾರೆ ಅದಕ್ಕೆ. ಅದು ತುಂಬ ವಿಶೇಷವಾದ ಶಕ್ತಿ. ಯಕ್ಷಿಣಿ ಕುಲದಲ್ಲೇ ಅದೊಂದು ಸ್ವಲ್ಪ ವಿಶೇಷ. ಮತ್ತು ಮಹಾಯಕ್ಷಿಣಿ ಅಂತ ಬರೋದು, ಅದು ಅಷ್ಟೇ. ಮುಂದೆ ಆಗುವಂಥ ಎಲ್ಲ ವರ್ತಮಾನವನ್ನು, ಈಗ ಮಹಾಯಕ್ಷಿಣಿ ಬಂದು ಈ ಎಷ್ಟು 168 ಯಕ್ಷಿಣಿಗಳು, ಅದ್ರಲ್ಲಿ ದೈವಕ್ಕೆ ಸಂಬಂಧಪಟ್ಟದ್ದು ಬಿಟ್ಟರೆ ತಂತ್ರಕ್ಕೆ ಸಂಬಂಧಪಟ್ಟಂಥದ್ದು 100 ಚಿಲ್ಲರೆ ಯಕ್ಷಿಣಿಗಳಿದ್ದಾವೆ. ಆ 100 ಚಿಲ್ಲರೆ ಯಕ್ಷಿಣಿಯಲ್ಲಿ ಮಹಾಯಕ್ಷಿಣಿ ಒಂದು ಯಕ್ಷಿಣಿ ಬರುತ್ತೆ. ಆ ಯಕ್ಷಿಣಿ ಕುಲಕ್ಕೆ ಅಧಿದೇವತೆ ಅವಳು. ಅವಳು ಸಾಧನೆ ಮಾಡಿದ್ರೆ ಎಲ್ಲ ಥರದ ವಿದ್ಯೆಗಳು ಲಭಿಸುತ್ತೆ ಅನ್ನೋದು. ಅದು ಸಾಧನೆ ಬಹಳ ಕಷ್ಟ. ಆ ಯಕ್ಷಿಣಿ ಶಕ್ತಿ ಏನಿದೆಯೋ ಮನುಷ್ಯನಿಗೆ ಏನೇನು ಆಗುತ್ತೆ ಅನ್ನೋ ಪ್ರತಿಯೊಂದು ವರ್ತಮಾನ ಭವಿಷ್ಯ ತಿಳಿಸ್ತಾ ಇದೆ. ಕರ್ಣಪಿಚಾಚಿ ಯಕ್ಷಿಣಿ ಎದುರುಗಡೆ ಬಂದು ಕೂತವನು ಏನು ಅನ್ಕೋತಿದ್ದೆ ಅನ್ನೋ ಸಮೇತ ತಿಳಿಸುತ್ತೆ. ಅದು ವಿಶೇಷವಾದದ್ದು. ಕರ್ಣ ಅಂದರೆ ಕಿವಿಯಲ್ಲಿ ಹೇಳುತ್ತೆ ಅನ್ನೋ ಒಂದು ವಾಡಿಕೆ. ಕೆಲವು ಸಾಧನೆ ಮಾಡಿದವರು ಇದ್ದಾರೆ, ಈಗಿಲ್ಲ, ಗೊತ್ತಿಲ್ಲ. ಮುಂದೆ ಬಂದು ಎದುರುಗಡೆ ಬಂದು ಕೂತವನು ಏನು ಮಾಡ್ತಿದ್ದಾನೆ, ಏನು ಮನಸ್ಸಲ್ಲಿ ಏನು ಅನ್ಕೋತಿದ್ದಾನೆ, ಏನು ಪ್ರಶ್ನೆ ಬಂದಿದೆ ಅನ್ನೋ ಸಮೇತ ಕರ್ಣಪಿಚಾಚಿ ಯಕ್ಷಿಣಿಯಲ್ಲಿ ಗೊತ್ತಾಗುತ್ತೆ. ಅದು ಸ್ವತಃ ಕಿವಿಲೇ ಹೇಳುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ತಾಂತ್ರಿಕಲ್ಲಿದೆ. ಆ ವಾಡಿಕೆ ಇವತ್ತಿಗೂ ಸಹ ನಡ್ಕೊಂಡು ಬಂದಿದೆ. ಇವತ್ತಿಗೂ ಯಕ್ಷಿಣಿ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಅದು ಲಭಿಸೋದು ಅಷ್ಟು ಸುಲಭ ಅಲ್ಲ. ಯಕ್ಷಿಣಿ ಸಾಧನೆ ಲಭಿಸೋದು ಅಷ್ಟು ಸುಲಭ ಅಲ್ಲ. ಲಭಿಸಿದ ಮೇಲೆ ಅದನ್ನ ಹಾಗೇ ಫಾಲೋ ಮಾಡೋದು ಸುಲಭ ಅಲ್ಲ.
ಎಷ್ಟು ಒಳ್ಳೆಯದಿರುತ್ತೋ ಅಷ್ಟೇ ಕೆಡ್ತಿರುತ್ತೆ ಆ ಯಕ್ಷಿಣಿ ಸಾಧನೆಯಲ್ಲಿ. ನಿಯಮಿತವಾಗಿ ಆ ನಿಯಮ ನೀತಿಯನ್ನು ಅನುಸರಿಸಿ ಆ ನಿಯಮ ನೀತಿಯನ್ನು ಪಾಲಿಸಿ ಅದಕ್ಕೆ ತಕ್ಕಂಗಿದ್ರೆ ಮಾತ್ರ ಸಾಧನೆಯನ್ನು ಮಾಡ್ಕೋಬೇಕು, ಆ ಸಾಧನೆಯಲ್ಲಿರಬೇಕು. ನಮ್ಮ ಕೈಲಿ ಆಗಲ್ಲ ಅಂದರೆ ಮಾಡಬಾರ್ದು. ಯಾಕಂದರೆ ಅಷ್ಟೇ ಡೇಂಜರಸ್, ಅದು ತುಂಬ ಡೇಂಜರಸ್. ಈಗ ಒಂದು ಎಕ್ಸಾಂಪಲ್ಗೆ ಒಂದು ಚೇಳನ್ನು, ಒಂದು ಹಾವಂತಂದು ಮಲ್ಲಿಟ್ಕೊಂಡಿರ್ತೀರಿ. ಆ ಹಾವಿಗೆ ನೀವೆಲ್ಲ ಥರ ಟ್ರೈನ್ ಮಾಡಿರ್ತೀರಿ, ಆದರೆ ಯಾಮಾರಿದ್ರೆ ಕಚ್ಚತ್ತಲ್ವ. ನೀವೇನೇ ಟ್ರೈನ್ ಮಾಡಿದ್ರೆ ಸಿಟ್ಟು ಬಂದಾಗ ಅದು ಕಚ್ಚುತ್ತೆ, ಅದು ಸತ್ತಾಗ ಸಾಯ್ತಾನೆ ಮನುಷ್ಯ. ಹಂಗೆ ಈ ಯಕ್ಷಿಣಿಯನ್ನು ಸಾಧನೆ ಮಾಡೋದು ವಿಷದ ಹಾವನ್ನು ಸಾಧನೆ ಮಾಡಿದಾಗ. ದೊಡ್ಡ ದೊಡ್ಡ ಅಗೋರಿಗಳು ಸಾಧನೆ ಮಾಡೋರು ಇದ್ದಾರೆ, ಆದರೆ ಎಲ್ಲರ ಕೆಲವು ಅಂದರೆ ಆ ಸಾಧನೆ ಮಾಡೋದು ಒಂದು ಘೋರ ತಪಸ್ಸು. ಅದು ಸಾಧನೆ ಮಾಡ್ಲಿಕ್ಕೆ ಕಷ್ಟ, ಆದರೆ ಮಾಡಿದ್ರೆ ತುಂಬ ಅಭೂತಪೂರ್ವವಾಗಿರುತ್ತೆ. ಮಾಡಿದ್ರೆ ಅದೇ ನಡೆಸ್ಕೋಬೇಕಾಗುತ್ತೆ. ಅದು ಮೈನ್ ಮ್ಯಾಟ್ರ್ ಆಗೋದೇ ಅದು. ಎಷ್ಟು ನಿಯಮಿತವಾಗಿ ಸಾಧಿಸ್ತಾನೆ, ಎಷ್ಟು ವರ್ಷ ಅದನ್ನು ಜೊತೆ ಇಟ್ಕೊಂಡಿರ್ತಾನೆ, ಅದು ಖಂಡಿತವಾಗ್ಲೂ ಬಿಟ್ಟು ಹೋಗ್ಬೇಕಾದ್ರೆ ಜೀವಹಾನಿ ಮಾಡಿ ಹೋಗುತ್ತೆ. ತನ್ನ ಯಜಮಾನನ್ನ, ತನ್ನ ವಾರಸ್ದಾರರಿಂದ ಹೋಗಬೇಕಾದ್ರೆ ಜೀವಹಾನಿ ಮಾಡೋದಂತೂ ಪಕ್ಕ ಮಿಸಿಲ್ಲ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ. ಸಾಧನೆ ಮಾಡೋನಿಗೆ ಯಾರೋ, ಈಗ ನಾನೇ ಹೇಳ್ತಿದ್ದೀನಿ, ನಾನು ಹೇಳಿದ್ನೆ ಯಾರೋ ಒಬ್ಬ ಕೇಳ್ತಾನೆ, ನಾನು ಸಾಧನೆ ಮಾಡಬೇಕು, ನಾನು ತಿಳ್ಕೊಬೇಕು, ನನಗೂ ಕೀಳು ಬಂದು ಹೇಳಬೇಕು ಅಂತ ಕೂರ್ತಾನೆ, ಸಾಧನೆ ಮಾಡ್ತಾನೆ. ಸಾಧನೆ ಆಯ್ತಾ, ಒಳ್ಳೇದು. ಆಗಿಲ್ವೋ ತೊಂದರೆ ಇಲ್ಲ. ಸಾಧನೆ ಆದರೆ ಅದನ್ನು ಪಾಲಿಸೋ ನೀತಿ ಗೊತ್ತಿರಲ್ಲ. ಸಾಧನೆ ಮಾಡೋದಷ್ಟು ಗೊತ್ತಿರುತ್ತೆ, ಅದೇನು ಮಂತ್ರ ಜಪ ಎಲ್ಲ ಮಾಡಿ ಸಾಧನೆ ಮಾಡಿ ಗೊತ್ತಿರುತ್ತೆ. ಅದನ್ನು ಹೇಗೆ ನಿಭಾಯಿಸಬೇಕು, ಒಂದು ವೇಳೆ ಅದೇ ನಮಗೆ ತೊಂದರೆ ಕೊಡೋಕ್ಕೆ ಬಂದಾಗ ಅದನ್ನು ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಿರಲ್ಲ. ಇದನ್ನು ಗುರುಮುಖೇನವಾಗಿ ಸಾಧನೆ ಮಾಡೋದನಿಗೆ ಪ್ರತಿಯೊಂದರ ಮಾಹಿತಿ ಇರುತ್ತೆ. ಅರ್ಧದಲ್ಲಿ ಕಲ್ತವ್ನಿಗೆ ಏನೂ ಗೊತ್ತಿರಲ್ಲ, ಆ ಸಿಂಗಲ್ ಟಾಪಿಕ್ ಗೊತ್ತಿರುತ್ತೆ. ಆ ಟಾಪಿಕನ್ನೇ ಒಂದು ದೊಡ್ಡದಾಗಿ ಏನೋ ಮಾಡಬೇಕು ಅಂತಂದಾಗ ನೆಕ್ಸ್ಟ್ ವರ್ಷನ್ ಗೊತ್ತಿರಲ್ಲ. ಫಸ್ಟ್ ವರ್ಷನ್ ತಿಳ್ಕೊಂಡು ಏನೋ ಮಾಡೋಕ್ಕೆ ಹೋಗ್ತಾರೆ, ನೆಕ್ಸ್ಟ್ ವರ್ಷನ್ ಎಂಡ್ ವರ್ಷನ್ ಗೊತ್ತಿರಲ್ಲ. ಅಷ್ಟೂ ಎಲ್ಲ 1ರಿಂದ 10 ಎಲ್ಲ ತಿಳ್ಕೊಂಡ್ಮೇಲೆ ಆ ಒಂದು ಹೆಜ್ಜೆ ಇಡಬೇಕು. ಮಧ್ಯದಲ್ಲಿ 5 ತನಕ ಕಲ್ತ್ಬಿಟ್ಟು ನಾನು ಹೆಜ್ಜೆ ಇಡ್ತೀನಿ ಅಂದರೆ 6, 7, 8 ನೋಡೋದು ಯಾರು? ಸೊ ಹಾಗೆ ಇದೊಂದು ಮಹಾ ಕಠೋರ ಸಾಧನೆ. ಅದು ನಮ್ಮ ತಂತ್ರವಿದ್ಯೆಯಲ್ಲಿ ಯಕ್ಷಿಣಿಯಕ್ಕೆ ದೊಡ್ಡ ಮಹತ್ವ ಇದೆ. ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ಧನ್ಯವಾದಗಳು.